ಈ ಮಗಳನ್ನು ಹೇಗೆ ಬೆಳೆಸಬೇಕು ಕರ್ತನೆ, ಈ ಮಗಳನ್ನು ಹೇಗೆ ಉನ್ನತ ಸ್ಥಾನಕ್ಕೆ ನಿಲ್ಲಿಸಬೇಕು, ನಿನ್ನ ಸೇವೆಗಾಗಿ ನಿನ್ನ ರಾಜ್ಯಕ್ಕಾಗಿ ಮಗಳು ಹೇಗೆ ತವಕ ಪಡಬೇಕೆಂಬುದಾಗಿ ಕಲಿಸಿಕೊಳ್ಳಿಕ್ಕೆ ಜ್ಞಾನ, ಬಲ, ಸಾಮರ್ಥ್ಯಗಳನ್ನು ಕೊಟ್ಟು ನಡೆಸುವುದಾಗಿ ಇಡೀ ಕುಟುಂಬವನ್ನೇ ಮನಸ್ಸಾರೆ ನಾವು ಆಶೀರ್ವದಿಸ್ತೇವೆ. ಆಶೀರ್ವದಿಸಲ್ಪಟ್ಟವರಾಗಿ ಜೀವಿಸಲಿ. ಎಲ್ಲ ಮಾನ ಮಹಿಮೆ ಗೌರವಗಳು ನೊಬ್ಬಾತನಿಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆ. ದೇವರೇ, ಯೇಸುವಿನ ನಾಮದಲ್ಲಿ ಕರ್ತನೆ ಮೇಘನನ್ನು ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ಮನಸ್ಸಾರೆ ನಾವೆಲ್ಲರೂ ಸೇರಿ ಎಲ್ಲರ ಕರಗಳನ್ನ ಈ ಮಗಳ ಕಡೆಗೆ ಚಾಚಿ ಮನಸ್ಸಾರೆ ಕರ್ತನೆ ಈ ಮಗಳನ್ನ ನಾವು ಬ್ಲೆಸ್ ಮಾಡ್ತಿದ್ದೇವೆ. ಕರ್ತನೆ, ಇಲ್ಲಿಯವರೆಗೆ ಕರ್ತನೆ ನಡೆಸಿಕೊಂಡು ಬಂದ ರೀತಿಗಾಗಿ ಸ್ತೋತ್ರ ಮಾಡ್ತೇನೆ. ಮನಸಾರೆ ಮಗಳನ್ನು ನಾವು ಆಶೀರ್ವದಿಸಿದ್ದೇವೆ. ಈ ಮಗಳು ದೇಹ ಬಲದಲ್ಲಿಯೂ ಜ್ಞಾನ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬರಲಿ. ಕರ್ತನೆ, ಈ ಮಗಳ ಮೇಲೆ ಮನುಷ್ಯರ ದಯೆ, ದೇವರ ದಯೆ ಹೆಚ್ಚಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಮಗಳ ಆಟದಲ್ಲಿ ಕರ್ತನೆ, ಪಾಠದಲ್ಲಿ ಜೊತೆಗಾರನಾಗಿದ್ದು ನಡೆಸು. ಹಬಕ್ಕೂಕ 3:20 ವಾಕ್ಯ ನಾವು ರಿಲೀಸ್ ಮಾಡಿದ್ದೇವೆ. ಮಗಳು ಉನ್ನತ ಸ್ಥಾನಕ್ಕೆ ಹೋಗಿ ನಿಂತುಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಹಾಲೆಲ್ಲೂಯಾ. ಅನ್ಯ ಜನರು ಈ ಮಗಳನ್ನು ನೋಡುವಾಗ ಈ ಮಗಳ ಜೊತೆ ದೇವರಿದ್ದಾನೆ ಎಂಬುದಾಗಿ ಅರಿತುಕೊಳ್ಳುವ ಹಾಗೆ ನೀವು ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ ಕರ್ತನೆ, ನಾವು ಪುನರಾವರ್ತಿ ಕರ್ತನೆ ವಾಕ್ಯವನ್ನು ನಾವು ನೆನಪು ಮಾಡಿಕೊಳ್ತಿದ್ದೇವೆ. ಅನ್ಯ ಜನಗಳಿಗೆ ರಕ್ಷಣೆ ಉಂಟಾಗುವುದಕ್ಕಾಗಿ ಮಗಳನ್ನ ಬೆಳಕನ್ನಾಗಿ ನೇಮಿಸಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಕಾರ್ಯ ಮಾಡು, ನಿನ್ನ ಮಹಿಮೆ ಒಂದು ಬೇಕಾ ತರಬೇಕಾ? ಟ್ರಾನ್ಸ್ಫರ್ ಬೇಕಾ? ಬೇಕಾದ್ರೆ ನಾನು ದುಡ್ಡಲ್ಲಿ ಮೇಲೆ ತರಬೇಕಾ? GHEN